ಏನೋ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಹೊಸ ಜೀವನ ಕಟ್ಕೊಂಡು ಹೋಗ್ತಿದ್ದೀವಿ. ಸೊ ಆದರೆ ಅದಕ್ಕೆ ಸಪೋರ್ಟ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಅಂತ ಹೇಳಿ. ಎಸ್, ನೋಡಿದ್ರೊಳ ವೀಕ್ಷಕರೇ ಏನ್ ಹೇಳಿದ್ರು ಅಂತಂದ್ಬಿಟ್ಟು. ಈಗ ವರುಣ್ ಆರಾಧ್ಯವರು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ, ಜೊತೆಗೆ ಟ್ರೋಲ್ ಕೂಡ ಆಗ್ತಿದ್ದಾರೆ. ಫಸ್ಟಿಗೆ ಈ ಒಂದು ಜೋಡಿ ಏನಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿತ್ತು. ಯಾವಾಗ ಬ್ರೇಕಪ್ ಆಯ್ತೋ ಸಿಕ್ಕಾಪಟ್ಟೆ ವರುಣ್ ಆರಾಧ್ಯ ಅವ್ರನ್ನ ಇಲ್ಲಿ ಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಏನಕ್ಕೆ ಅಂತಂದ್ರೆ ಈಗ ಏನೇನ್ ನಡೆದಿದೆಯೋ ಅದೆಲ್ಲ ಬಿಟ್ಬಿಡಿ ಅಂತಂದ್ಬಿಟ್ಟು ಕೂಡ ಅವರು ಹೇಳಿದ್ದಾರೆ. ಈಗ ಒಂದು ಒಳ್ಳೆ ಜೀವನ ಕಟ್ಕೊಂಡಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಅವರು ಹುಡುಗಿ ಯಾರು ಅಂತ ಕೂಡ ಇಲ್ಲಿ ರಿವೀಲ್ ಮಾಡಿದ್ರು, ಮದುವೆ ಕೂಡ ಇಲ್ಲಿ ಆಗ್ತದಾರಂತೆ. ಆದ್ರೆ ಈ ಸತಿ ಬಿಗ್ ಬಾಸ್ಗೆ ಬರಬಹುದು ವರುಣ್ ಆರಾಧ್ಯ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರ ಹೆಸರು ಕೇಳಿ ಬರ್ತದೆ. ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗಷ್ಟೇ ಒಂದು ಇಂಟರ್ವ್ಯೂ ಕೂಡ ಇಲ್ಲಿ ನಾನು ನೋಡಿದೆ. ಇಂಟರ್ವ್ಯೂನಲ್ಲಿ ಏನೆಲ್ಲ ವಿಚಾರ ಹೇಳಿದ್ದಾರೆ ಅಂತಂದ್ರೆ, ಈಗ ಏನಾಗಿದೆಯೋ ನನ್ನ ಹಿಂದೆ ಲೈಫಲ್ಲಿ ಅದೆಲ್ಲ ಬಿಟ್ಬಿಡಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನೋಡಿ ನೆಗೆಟಿವ್ ಪಾಸಿಟಿವ್ ಕಮೆಂಟ್ಸ್ ಗಳಂತೂ ಇಲ್ಲಿ ಬರ್ತಾನೆ ಇರುತ್ತೆ. ಇದರಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಅಂತೂ ಇಲ್ಲಿ ಆಗಿದ್ದಾರೆ. ಮತ್ತೆ ಬೃಂದಾವನ ಸೀರಿಯಲ್ ಅಲ್ಲೂ ಕೂಡ ಇವರು ಆಕ್ಟ್ ಮಾಡಿದ್ರು. ಏನಕ್ಕೆ ಬೃಂದಾವನ ಸೀರಿಯಲ್ ನ ಬೇಗ ಮುಗಿಸ್ರು ಅಂತ ಗೊತ್ತಿಲ್ಲ. ಆದ್ರೆ ವರುಣ್ ಆರಾಧ್ಯ ಅವರು ಅದರಲ್ಲಿ ಆಕ್ಟ್ ಕೂಡ ಮಾಡಿದ್ರು. ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಈಗ ಪಾಸಿಟಿವ್ ನೆಗೆಟಿವ್ ಅಂತ ಏನಿರುತ್ತೆ, ಈ ಒಂದು ಜೋಡಿನ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಇಲ್ಲಿ ಇಷ್ಟ ಪಡ್ತಿದ್ರು ವರುಣ್ ಆರಾಧ್ಯ ಮತ್ತೆ ವರ್ಷಾ ಕಾವೇರಿ. ಈ ಒಂದು ಜೋಡಿನ ಇಲ್ಲಪ್ಪ ಜೋಡಿ ಅಂದ್ರೆ ಈ ರೀತಿ ಇರಬೇಕು, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಒಬ್ಬರನ್ನ ಒಬ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಮಾಡ್ತಾರಲ್ಲಪ್ಪ ಅಂತ ಅನಿಸ್ತಿತ್ತು. ಯಾವಾಗ ಬ್ರೇಕಪ್ ಆಯ್ತೋ ಅವಾಗ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ಇವಾಗೂ ಕೂಡ ಟ್ರೋಲ್ ಆಗ್ತಾನೆ ಇದೆ ಈ ಒಂದು ವಿಚಾರಕ್ಕೆ. ಏನಕ್ಕಾಯ್ತು, ಯಾಕಾಯ್ತು, ಏನ್ ರೀಸನ್ ಅಂತಂದ್ಬಿಟ್ಟು. ಅದರಲ್ಲೂ ಕೂಡ ಮತ್ತೊಂದು ಹುಡುಗಿ ಇಲ್ಲಿ ಪ್ರೀತಿಸಿ ಆದ್ಮೇಲೆ ಅವರು ಹುಡುಗಿ ಯಾರು ಅಂತಂದ್ಬಿಟ್ಟು ರಿವೀಲ್ ಮಾಡಿದ್ರಲ್ಲ, ಅವಾಗಂತೂ ಇದ್ದಿದ್ದು ಇಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ಆದ್ರೆ ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಎಲ್ಲಾ ವಿಚಾರಗಳು ಬಂದಾಗ ನೆಗೆಟಿವ್ ಕಮೆಂಟ್ಸ್ ಬರುತ್ತಲ್ಲ, ಅವಾಗ ನೀವು ಈ ತರ ಕಮೆಂಟ್ಸ್ ನ ನೋಡಿ ನಿಮ್ಗೆ ಹತ್ತಿರದೇನ ಇದೆಯಾ ಅಂತಂದ್ರೆ ಸಿಕ್ಕಾಪಟ್ಟೆ ಹತ್ತಿದ್ದೀನಿ ಅಂತಂದ್ಬಿಟ್ಟು ಕೂಡ ಇಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ನೋಡಿ, ಇವಾಗ ನೆಗೆಟಿವ್ ಕಮೆಂಟ್ಸ್ ಬಂತು ಅಂತಂದ್ರೆ ಅದು ಅವ್ರೊಬ್ಬರ ಮೇಲೆ ಬರಲ್ಲ. ಅವ್ರ ಅಕ್ಕ ಇರ್ಬೋದು, ಅವ್ರ ಅಮ್ಮ ಇರ್ಬೋದು, ಪಾಪು ಇರ್ಬೋದು, ಅವರೆಲ್ಲರ ಮೇಲೂ ಕೂಡ ಪ್ರಭಾವ ಬೀರಿದೆ ಅಂತಂದ್ಬಿಟ್ಟು ವರುಣ್ ಆರಾಧ್ಯ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಬಿದ್ದೇ ಬೀಳುತ್ತೆ. ಏನಕ್ಕೆ ಅಂತಂದ್ರೆ ನೋಡಿ, ಫಸ್ಟಿಗೆ ಆ ಒಂದು ಲವ್ ಸ್ಟೋರಿ ಏನಿತ್ತು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿತ್ತು. ಇಲ್ಲಪ್ಪ ಇವರಿಬ್ರು ಸಖತ್ತಾಗಿದ್ದಾರೆ, ಮುಂದೆ ಮದುವೆ ಆಗ್ತಾರಂತೆ, ಹಾಗೆ ಹೀಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರು. ಆದ್ರೆ ಅದಾದ್ಮೇಲೆ ಬ್ರೇಕಪ್ ಇವರಿಬ್ರದ್ದು ಆಗಿದ ತಕ್ಷಣನೇ ಇಲ್ಲಿ ವರ್ಷಾ ಕಾವೇರಿ ಅವರು ಕೂಡ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ರು. ಇಲ್ಲ, ಒಂದ್ಸತಿ ಕ್ಷಮಿಸ್ಬೋದು, 2 ಸತಿ ಕ್ಷಮಿಸ್ಬೋದು ಅಂತ ನೀವು ನೋಡಿರ್ತೀರ ಆಲ್ರೆಡಿ ಈ ರೀತಿಯಾಗಿ ಒಂದು ವಿಡಿಯೋಸ್ಗಳನ್ನ. ಬಟ್ ಪದೇ ಪದೇ ಅವ್ರ ಹೆಸರು ತಗೊಳ್ಳೋದು ಬೇಡ ಅಂತಂದ್ಬಿಟ್ಟು ನಾನು ಹೇಳ್ತಲ್ಲ ಅಷ್ಟೇ. ಈ ರೀತಿ ಹೇಳಿದಾಗ ನೋಡಿ, 1 ಸತಿ 2 ಸತಿ ಕ್ಷಮಿಸ್ಬೋದು, ಅದಾದ್ಮೇಲೆ ಕ್ಷಮಿಸಕ್ ಆಗಲ್ಲ ಜಾಸ್ತಿ ಅಂತಂದ್ಬಿಟ್ಟು ಹೇಳಿದಾಗ ಎಂತವ್ರಿಗೆ ಆದ್ರೂ ಬೇಜಾರ್ ಆಗೇ ಆಗುತ್ತೆ. ಅದಾದ್ಮೇಲೆ ಹೆಚ್ಚಾಗಿ ಟ್ರೋಲ್ ಆದ್ರು. ಈಗ ನೋಡಿದ್ರೆ ಆ ಒಂದು ಕಮೆಂಟ್ಸ್ ಏನಿತ್ತು ಅದರಿಂದ ನೋಡಿ ಹತ್ತಿರೋದು ಕೂಡ ಉಂಟು. ನೀವೇನಾದ್ರೂ ಬೈಯಂಗಿದ್ರೆ ಡೈರೆಕ್ಟ್ ಆಗಿ ನಮಗ್ ಬೈಬೇಕು, ಅದು ಬಿಟ್ಟು ಫ್ಯಾಮಿಲಿವರೆಗೂ ತಗೊಂಡು ಹೋಗ್ತಾರೆ, ಮತ್ತೆ ತುಂಬಾ ಡೀಪ್ ಆಗಿ ಹೋಗಿ ಕಮೆಂಟ್ಸ್ ಗಳನ್ನ ಇಲ್ಲಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ವರುಣ್ ಆರಾಧ್ಯ ಅವರು ಇಲ್ಲಿ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ನೋಡಿರ್ತೀರಾ ಸುಮಾರು ಸತಿ ಇದನ್ನ ಅವರು ಹೇಳಿದ್ದಾರೆ. ಆದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ, ಕಮೆಂಟ್ಸ್ ಗಳು ನೋಡಿದಾಗ ಯಾರಿಗೆ ಆದ್ರೂ ಬೇಜಾರ್ ಆಗೇ ಆಗುತ್ತೆ. ಅದರಲ್ಲೂ ಕೂಡ ನೆಗೆಟಿವ್ ಕಮೆಂಟ್ಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಫೀಲ್ ಆಗೇ ಆಗುತ್ತೆ. ಅವ್ರ ಅಮ್ಮಗೂ ಕೂಡ ಇಲ್ಲಿ ನೆಗೆಟಿವ್ ಕಮೆಂಟ್ಸು, ಅವ್ರ ಅಕ್ಕ ಹತ್ರ ಕೂಡ ಇಲ್ಲಿ ಹೋಗಿದಂತೆ, ಮತ್ತೆ ಅವ್ರದ್ದೊಂದು ಪಾಪು ಇದೆ ಕುಶಾನಿ ಅಂತ ಅಂದ್ಬಿಟ್ಟು ಅವ್ರ ಮೇಲೂ ಕೂಡ ಪ್ರಭಾವ ಬೀಳ್ದಾಗ ಹೋಗಿ ಅವ್ರಿಗೂ ಕೂಡ ಸಾರಿ ಕೇಳಿದಾರಂತೆ ವರುಣ್ ಆರಾಧ್ಯ ಅವರು. ಹಿಂದೆ ನಡೆದಿರೋದೆಲ್ಲ ಬಿಟ್ಬಿಟ್ಟು ಈಗ ಒಂದು ಹೊಸ ಜೀವನ ಕಟ್ಕೊಂತಿದ್ದೀನಿ, ಅದಕ್ಕಾದ್ರೆ ಸಪೋರ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಒಟ್ನಲ್ಲಿ ಒಂದು ಬೇಜಾರಾಗೋ ವಿಚಾರ ಏನು ಅಂತಂದ್ರೆ, ಈಗ ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ ಒಂದು ಲವ್ ಸ್ಟೋರಿ ಅಂತ ಇತ್ತು ಅಂತಂದ್ರೆ ಕೊನೆವರೆಗೂ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಅದಾದ್ಮೇಲೆ ಇಲ್ಲಪ್ಪ, ಈ ಒಂದು ಲವ್ ಸ್ಟೋರಿ ಏನಿದೆ, ಇವಾಗ ನಾವ್ ಏನ್ ಮದುವೆ ಆಗ್ತಿದೀವಿ ಅವ್ರು ತುಂಬಾ ಸೂಪರು ಡೂಪರು ಹಾಗೆ ಹೀಗೆ ಅಂತ ಹೇಳಿದಾಗ ಮುಂಚೆ ಮಾಡಿದೆಲ್ಲ ಫೇಕಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅನ್ಸುತ್ತೆ. ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಇಲ್ಲಿ ಬಂದೇ ಬರುತ್ತೆ. ಸೋಷಿಯಲ್ ಮೀಡಿಯಾ ಅಂತಂದ್ಮೇಲೆ ಎಷ್ಟು ಪವರ್ಫುಲ್ ಆಗಿದೆ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಇವನ್ ಅವ್ರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ ಎಷ್ಟು ಪವರ್ ಇದೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಈ ಸತಿ ಏನಾದ್ರೂ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಬಂದ್ರೆ ನಿಮ್ ಸಪೋರ್ಟ್ ಇರುತ್ತಾ? ಬಂದ್ರೆ ಚೆನ್ನಾಗಿರುತ್ತಾ, ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುವ.